ಧಿಕ್ಕಾರ. ಈ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗೆ ನೀಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಹತ್ತಕ್ಕಾಗಿ ಹೋರಾಟ, ಹತ್ತಕ್ಕಾಗಿ ಹೋರಾಟ. ಈ ಪರೀಕ್ಷೆ ಪ್ರಶ್ನೆ ಸೋರಿಕೆ ಮಾಡುವ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು. ನೀಟ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಏನು ಇವತ್ತು ಅವರು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿ ಕಾರಣದಿಂದಾಗಿ ಸುಮಾರು 21 ಜನ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಂತ ಕುಟುಂಬದ ಪರವಾಗಿ ಇವತ್ತು ಏನು ನಮ್ಮ ಸೋನಂ ವಾಂಗ್ಚುಕ್ ಅವರು ಪರಿಸರವಾದಿಗಳು ಅವರು ಈ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಏನು ಅವರಿಗೆ ಒಂದು ನ್ಯಾಯಯುತವಾಗಿ ಅವರ ಕುಟುಂಬಕ್ಕೆ ಸಂತಾನ ಹೇಳಿದೆ. ಅಲ್ಲಿರ್ತಕ್ಕಂಥ ವಿದ್ಯಾಸಾಗಿರ್ತಕ್ಕಂಥ ಮಂತ್ರಿಗಳಾಗಿರ್ತಕ್ಕಂಥವರು ಇವತ್ತವರೆಗೆ ಅವರ ಇದು ಮಂತ್ರಿ ಪದವಿಗೆ ಅತ್ಯುತ್ತಕ್ಕೆ ಬಂದರೂ ಕೂಡ ಅವರು ಇವತ್ತು ರಾಜೀನಾಮೆ ಮಾಡಿದೆ. ಇವತ್ತು ಏನು ಈ ವಿದ್ಯಾರ್ಥಿಗಳಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಇವತ್ತು ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ಈ ಸರ್ಕಾರ ಮಾಡ್ತದೆ, ಈ ಕೇಂದ್ರ ಸರ್ಕಾರ. ಯಾಕಂದ್ರೆ ಹಲವಾರು ವಿದ್ಯಾರ್ಥಿಗಳು ಕಷ್ಟ ಬಿದ್ದು ಓದಿ ಕಷ್ಟ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥ ಖಂಡಿಸಿ ಆ ವಿದ್ಯಾರ್ಥಿಗಳು ಇವತ್ತು ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಂತ ಕುಟುಂಬಗಳಿಗೆ ಇವತ್ತುವರೆಗೂ ಸಂತಾನ ಕೂಡ ಹೇಳಿಲ್ಲ. ಅದರಿಂದಾಗಿ ಈ ಪ್ರತಿಭಟನೆ, ಯಾಕಂದ್ರೆ ವಾಂಗ್ಚುಕ್ ಅವರು ಇವತ್ತು ಈ ಜನರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಹೋರಾಟ ಮಾಡ್ತಾರೆ. ಆ ಹೋರಾಟಕ್ಕೆ ಅಖಿಲ ಭಾರತ ಯುವಜನ ಫೆಡರೇಷನ್, ಕರ್ನಾಟಕ ರಾಜ್ಯ ಮಂಡಳಿ ಮತ್ತು ಬಳ್ಳಾರಿ ಜಿಲ್ಲಾ ಸಂಸ್ಥೆ ಯಾವಾಗಲೂ ಹೋರಾಟ ಮಾಡ್ತಾರೆ.